ಅಖಿಲ ಕರ್ನಾಟಕ ರಾಜ್ಯ ರೈತ ಸಂಘ ಹಾಗೂ ಅಖಿಲ ಕರ್ನಾಟಕ ರಾಜ್ಯ ರೈತ ಸಂಘ ಮಹಿಳಾ ಘಟಕ ಬೆಂಗಳೂರು ಎರಡು ಸಂಘಟನೆಯ ಒಂದು ನೇತೃತ್ವದಲ್ಲಿ ಬೆಳಗಾವಿಯಲ್ಲಿ ಏನು ಚಳಿಗಾಲದ ಒಂದು ಅಧಿವೇಶನ ನಡೀತಾ ಇದೆ. ಈ ಅಧಿವೇಶನದ ಒಂದು ಗಮನ ಸೆಳೆಯಲಿಕ್ಕೆ ಇವತ್ತು ನಮ್ಮ ರೈತರ ಸಮಸ್ಯೆಗಳ ಬಗ್ಗೆ ನಾವು ಒಂದು ಚಳವಳಿಯನ್ನು ಮಾಡ್ತಾ ಇದ್ದೇವೆ. ನಮ್ಮ ಪ್ರಮುಖ ಬೇಡಿಕೆಗಳು, ಈ ಹಿಂದೆ ಕೇಂದ್ರ ಸರ್ಕಾರ 3 ಕೃಷಿ ಕಾಯ್ದೆಯನ್ನು ಜಾರಿ ಮಾಡಿತ್ತು, ಅವನ್ನ ವಾಪಸ್ ಪಡೆಯಿತು. ಆದರೆ ರಾಜ್ಯ ಸರ್ಕಾರ ವಾಪಸ್ ಪಡೆದಿಲ್ಲ. ಹಿಂದೆ ನಮ್ಮ ಸಿದ್ದರಾಮಯ್ಯನವರು ವಿರೋಧ ಪಕ್ಷ ನಾಯಕರಿದ್ದಾಗ ಅವರು ಸಮೇತ 3 ಕೃಷಿ ಕಾಯ್ದೆಯನ್ನು ರದ್ದುಪಡಿಸಬೇಕು ಅಂತ ಹೇಳಿ ಅನೇಕ ಕಾರ್ಯಕ್ರಮಗಳಲ್ಲಿ ಚಳವಳಿ ಮಾಡಿ ಇವತ್ತು ಮಾತನಾಡಿದ್ದಾರೆ. ಅವರೇ ಇವತ್ತು ಮುಖ್ಯಮಂತ್ರಿಗಳಾಗಿದ್ದಾರೆ. ಕಾಂಗ್ರೆಸ್ ನೇತೃತ್ವದ ಒಂದು ಸರ್ಕಾರದ ಮುಖ್ಯಮಂತ್ರಿಗಳು ಸಿದ್ದರಾಮಯ್ಯ ಸಾಹೇಬರಿಗೆ ಇವತ್ತು ನಾವು ಮಾಧ್ಯಮಗಳ ಮೂಲಕ ಹೇಳೋದಿಷ್ಟೇ, 3 ಕೃಷಿ ಕಾಯ್ದೆಯನ್ನ ತಕ್ಷಣ ರದ್ದುಪಡಿಸಬೇಕು. ರಾಜ್ಯದಲ್ಲಿ ಈಗಾಗಲೇ 236 ತಾಲೂಕುಗಳು ಇವೆ. ಅದರಲ್ಲಿ 223 ತಾಲೂಕುಗಳು ಬರಗಾಲ ಎಂದು ಡಿಕ್ಲೇರ್ ಆಗಿದೆ. ಇವತ್ತು ಕೇಂದ್ರ ಸರ್ಕಾರ ಅಕ್ಟೋಬರ್ ತಿಂಗಳಲ್ಲಿ ಬಂದು ಅಧ್ಯಯನ ಮಾಡಿದೆ, ಬೆಳೆ ಹಾನಿ ಅಧ್ಯಯನ ಮಾಡಿ ಕೇಂದ್ರಕ್ಕೆ ವರದಿಯನ್ನ ಕೊಟ್ಟಿದೆ. ಇವತ್ತು ವರದಿಯನ್ನ ಕೊಟ್ಟರು ಸನ್ಮಾನ್ಯ ಮೋದಿಜಿಯವರು ಇವತ್ತು ಕರ್ನಾಟಕಕ್ಕೆ ಬೆಳೆ ಹಾನಿಯಾದ ಬಗ್ಗೆ ಇವತ್ತು ಬಿಡಿಗಾಸನ್ನು ನೀಡಿಲ್ಲ. ಏಕೆ ಇವತ್ತು ಮಲತಾಯಿ ಧೋರಣೆ ಏಕೆ ಕರ್ನಾಟಕಕ್ಕೆ? ಇವತ್ತು ಕರ್ನಾಟಕದ ರೈತರು ಇವತ್ತು ರೈತರಲ್ವಾ? ಓಟಕ ಕಷ್ಟ ಏನಾದ್ರು ಇವತ್ತು ಮೋದಿಜಿ ಅವರು ಕೆಲಸ ಆಗ್ತದಾರ? ಸಂಸತ್ ಸದಸ್ಯರು ಇದ್ರ ಬಗ್ಗೆ ಮಾತನಾಡಬೇಕಾಯ್ತು. ಕರ್ನಾಟಕದ ಸಂಸತ್ ಸದಸ್ಯರು ಯಾರು ಇವತ್ತು ಚಕಾರ ಎತ್ತ ಇಲ್ಲ. ಇವತ್ತು ರೈತರು ಕಂಗಾಲಾಗಿದ್ದಾರೆ. 3-4 ವರ್ಷಗಳಿಂದ ಸತತವಾಗಿ ರಾಜ್ಯದಲ್ಲಿ ಭೀಕರ ಬರಗಾಲ ಆವರಿಸಿದೆ. ಇವತ್ತು ರೈತರು ಏನು ಸಾಲವನ್ನ ಮಾಡಿದ್ದಾರೆ ಬ್ಯಾಂಕ್ಗಳಲ್ಲಿ, ಖಾಸಗಿ ಫೈನಾನ್ಸ್ಗಳಲ್ಲಿ, ಇವತ್ತೇನು ಸಾಲವನ್ನ ಮಾಡಿದ್ದಾರೆ, ಸಾಲ ತೀರಿಸಲಾರದೆ ರಾಜ್ಯದಲ್ಲಿ ಇವತ್ತು ರೈತರ ಸರಣಿ ಆತ್ಮಹತ್ಯೆ ಮುಂದುವರೆದಿದೆ. ಇವತ್ತು ಸರ್ಕಾರಕ್ಕೆ ಗೊತ್ತಿದೆ ರೈತರು ಸಾಯ್ತಾರ ಅಂತೇಳಿ, ಸತ್ರು ಸಮೇತ ಇವತ್ತು ಬೆಳೆ ಪರಿಹಾರವನ್ನ ಕೇಂದ್ರ ಸರ್ಕಾರ ಕೊಡ್ತಾ ಇಲ್ಲ, ಬೆಳೆ ವಿಮೆಯನ್ನ ಕೊಡ್ತಾ ಇಲ್ಲ. ಅದಕ್ಕೆ ನಾವು ಹೋರಾಟದ ಮುಖಾಂತರ ಇವತ್ತು ಸರ್ಕಾರಕ್ಕೆ ಎಚ್ಚರಿಕೆಯನ್ನ ಕೊಡ್ತಾ ಇದ್ದೇವೆ. ತಕ್ಷಣ ಬೆಳೆ ವಿಮೆಯನ್ನ ಬಿಡುಗಡೆ ಮಾಡಬೇಕು, ಬೆಳೆ ಪರಿಹಾರವನ್ನ ಕೇಂದ್ರ ಮತ್ತು ರಾಜ್ಯ ಸರ್ಕಾರ ನೀಡಬೇಕು ಅಂತೇಳಿ ಒತ್ತಾಯವನ್ನು ಮಾಡ್ತಿದ್ದೇವೆ. ಹನುಮಂತಪ್ಪ ದಿವಿಗೇಳಿ, ಅಖಿಲ ಕರ್ನಾಟಕ ರಾಜ್ಯ ರೈತ ಸಂಘದ ಅಧ್ಯಕ್ಷರು. ಇವತ್ತಿನ ದಿವಸ ಕರ್ನಾಟಕ ರಾಜ್ಯದ ಬೆಳಗಾವಿ ಜಿಲ್ಲೆಯ ಸುವರ್ಣಸೌಧದಲ್ಲಿ ಚಳಿಗಾಲದ ಅಧಿವೇಶನದ ಪ್ರಾರಂಭವಾಗಿದೆ. ಈ ಚಳಿಗಾಲದ ಅಧಿವೇಶನ ಪ್ರಾರಂಭ ಮಾಡುವುದು ಈ ನಮ್ಮ ರಾಜ್ಯದಲ್ಲಿ ಯಾವ ರೈತರಿಗಾಗಲಿ ನೇತಾರರಾಗಲಿ ಅನೇಕ ಕಾರ್ಯ ಕೆಲಸ ಮಾಡುವಂತಹ ಎಲ್ಲರಿಗೂ ಒಂದು ಒಳ್ಳೆಯದಾಗಲಿ ಅಂತ ಹೇಳಿ ಆ ಅಧಿವೇಶನದಲ್ಲಿ ಚರ್ಚೆ ಮಾಡೋದಕ್ಕಾಗಿ ಅಧಿವೇಶನ ಮಾಡ್ತಾ ಇದ್ದಾರೆ. ಅದಕ್ಕೋಸ್ಕರ ಈಗಿನ ಕಾಲದಲ್ಲಿ ಈ ನಮ್ಮ ರೈತರಿಗೆ ಸಹ ಕೂಡ ಯಾವುದೂ ಕಿಮ್ಮತ್ತಿಲ್ದಂಗಾಗೈತಿ. ರೈತ ಬೆಳೆದಂತ ಬೆಳೆಗೆ ಬೆಂಬಲ ಬೆಲೆ ಇಲ್ಲ, ರೈತ ಬೆಳೆದಂತ ಬೆಲೆಗೆ ಅದಕ್ಕೆ ಸರಿಯಾಗಿ ದುಡ್ಡು ಸಹ ಕೂಡ ತಂದು ಕೊಡ್ತಾ ಇಲ್ಲ. ಯಾಕಂದ್ರೆ ರೈತ ಬೆಳೆದದ್ದು ಅನ್ನ ಇವ್ರು ತಗೊಳ್ತಾ ಇರುವಾಗ ರೇಟ್ ಕಡಿಮೆ ತಗೋತಾರ, ಅದೇ ಸರ್ಕಾರ ಖರೀದಿ ಮಾಡಿ ಮತ್ತೆ ಒಳ್ಳೆ ರೈತರಿಗೆ ಮಾಡ್ಬೇಕಪ್ಪ ಅಂತಾರ ದುಬಾರಿ ಬೆಲೆ ಮಾರ್ತಾರ. ಅದಕ್ಕೋಸ್ಕರ ಸರ್ಕಾರ ಈ ತರ ಮಾಡಬಾರ್ದು. ರೈತರಿಗೆ ರೈತರ ಬೆನ್ನೆಲುಬು ಅಂತ ಹೇಳ್ತಾರ, ಮತ್ತೆ ರೈತರನ್ನ ಬೆನ್ನಿಗೆ ಚೂರಿ ಚುಸ್ತಾರ. ಅದಕ್ಕೋಸ್ಕರ ರೈತರಿಗೆ ಯಾವುದೇ ಬೆಳೆದಂತ ಬೆಲೆ ಬೆಂಬಲ ಬೆಲೆ ಕೊಡಬೇಕು. ರೈತನ ಕಬ್ಬಿನಿಗೆ ಎಲ್ಲ ಕಡೆ 3,500 4,000 ಬೆಲೆ ಕೊಡ್ತಾರ ಒಂದ್ ಟನ್ನಿಗೆ. ಈ ನಮ್ಮ ರಾಜ್ಯದಲ್ಲಿ ಹೋದ್ಸಲ 2,500 ಕೊಟ್ಟರು, ಈಗ 3,000 ಮಾಡಿದ್ದಾರೆ. ಈ 3,000 ರೈತ 1 ವರ್ಷ ಗಂಟಲೆ ದುಡಿದು ಬೆವರು ಸುರಿಸಿ ಅದಕ್ಕೆ ಗಳೆ ಪಳೆ ಮಾಡಿ ಗೊಬ್ಬರ ಹಾಕಬೇಕು, ರೈತರಿಂದ ಆಳು ತಂದನ್ನ ಕಸವನ್ನ ತೆಗಿಬೇಕು. ಈ ತರ ಮಾಡಿ ಎಲ್ಲ ಮಾಡಿ ರೈತ ಅವ್ರಿಗೆ ರೊಕ್ಕವನ್ನು ಕೊಟ್ಟು ಎಲ್ಲ ಖಾಲಿ ಆಗಿರ್ತಾನೆ. ಅದಕ್ಕೆ 3,000 ಕೊಟ್ರೆ ಬೆಂಬಲ ಅದಕ್ಕೆ ನಡೆಯುವುದಿಲ್ಲ. ಅದಕ್ಕಾಗಿ ಸರ್ಕಾರ, ಮಾನ್ಯ ಸರ್ಕಾರದವರು ಈ ರೈತರಿಗೆ ಬೆಳೆದಂತ ಬೆಳೆಗೆ ಯಾವುದೇ ಬೆಳೆ ಆಗಲಿ ಆ ಬೆಳೆ